ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು. ಪಾಕಿಸ್ತಾನಕ್ಕೆ ಯಾವ ಎಚ್ಚರಿಕೆಯನ್ನ ಕೊಡಬೇಕು ಆ ಎಚ್ಚರಿಕೆಯನ್ನ ಕೊಟ್ಟರು. ಟೆರರ್ ಟಾಕ್ ಎರಡು ಒಂದೇ ಆದಿ ಇಲ್ಲ, ಟೆರರ್ ಟ್ರೇಡ್ ಎರಡು ಒಂದೇ ರೀತಿಯಾಗಿ ನಡೆಯಲ್ಲ, ನೀರು ಮತ್ತು ರಕ್ತ ಒಂದೇ ಕಡೆಗೆ ಹರಿಯಲ್ಲ. ನೇರವಾಗಿ ಪಾಕಿಸ್ತಾನಕ್ಕೆ ಏನು ಉತ್ತರವನ್ನ ಕೊಡಬೇಕಾಗಿತ್ತು ಆ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಪಾಕಿಸ್ತಾನದ ಜೊತೆಗೆ ಮಾತುಕತೆ ಮಾಡಬೇಕು ಅನ್ನೋದಾದ್ರೆ ಅದು POK ಮೇಲೇನೆ ಮಾತನಾಡೋದು, ಟೆರರ್ ವಿಚಾರದಲ್ಲೇನೆ ಮಾತನಾಡೋದು. ಸ್ಟ್ರೇಟ್ ಹಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರದ್ದು. ಯಾವ ರೀತಿ ಹೇಳ್ಬೇಕು, POK ವಿಚಾರದಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರಲ್ಲ, ಅದನ್ನ ಹೇಳಿದ್ದಾರೆ. ಪಾಕಿಸ್ತಾನದ ಜೊತೆಗೆ ಮಾತುಕತೆ ಆಗಬೇಕು ಅನ್ನೋದಾದ್ರೆ ಇವೆರಡೇ ವಿಚಾರ, ಒಂದು ಟೆರರ್, ಇನ್ನೊಂದು POK, ಇವೆರಡೇ ವಿಚಾರ ಅನ್ನುವಂಥದ್ದನ್ನ ಸ್ಪಷ್ಟವಾದಂತ ನಿಲುವನ್ನ ಭಾರತ ಇವತ್ತು ಹೇಳಿದೆ. ಯಾವ ರೀತಿಯಾಗಿ ನೇರ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ, ಜೊತೆಗೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಪರಮಾಣು ಅಸ್ತ್ರದ ಬ್ಲ್ಯಾಕ್ ಮೇಲ್ ಅನ್ನ, ಗೊಡ್ಡು ಬೆದರಿಕೆಯನ್ನ ಹಾಕಿದ್ರೆ ಅದಕ್ಕೆ ಬಗ್ಗಲ್ಲ ಜಗ್ಗಲ್ಲ, ನಾವು ಉತ್ತರವನ್ನ ಕೊಡೋದನ್ನ ಕೊಟ್ಟೇ ಕೊಡ್ತೀವಿ ಅನ್ನುವಂಥದ್ದನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಉಗ್ರರಿಗೆ ಆಶ್ರಯ ಕೊಡ್ತಿರುವಂತ ಪಾಕಿಸ್ತಾನದ ಬಂಡವಾಳಕ್ಕೆ ಅನೇಕ ಸಾಕ್ಷಿಗಳು ಇಲ್ಲಿ ಮುಂದೆ ಇದೆ ಅಂತ ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಪ್ರೂವ್ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ, ಜಗತ್ ಜಾಹಿರ್ ಮಾಡಿದ್ದಾರೆ. 21ನೇ ಶತಮಾನದ ಯುದ್ಧದಲ್ಲೂ ಕೂಡ ಭಾರತ ಸನ್ನದ್ಧವಾಗಿರೋದು ಹೇಗೆ ಅನ್ನೋದನ್ನ ಪ್ರೂವ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಏನಾದರೂ ಬದುಕಬೇಕು ಅನ್ನೋದಾದ್ರೆ, ಅವರು ಅದನ್ನೇ ಶಬ್ದ ಬಳಕೆ ಮಾಡಿದ್ರು, ಬದುಕಬೇಕು ಅನ್ನೋದಾದ್ರೆ ಅಲ್ಲಿರುವಂತ ಟೆರರಿಸ್ಟ್ಗಳನ್ನ ಕ್ಲೀನ್ ಮಾಡಬೇಕು ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿರೋದು. भारत पर ही हमला करना शुरू कर दिया। पाकिस्तान ने हमारे स्कूलों, कॉलेजों को, गुरुद्वारों को, मंदिरों को, सामान्य नागरिकों के घरों को निशाना बनाया। पाकिस्तान ने हमारे सैन्य ठिकानों को निशाना बनाया। लेकिन इसमें भी पाकिस्तान खुद बेनकाब हो गया। दुनिया ने देखा कि कैसे पाकिस्तान के ड्रोन्स, पाकिस्तान की मिसाइलें भारत के सामने तिनके की तरह बिखर गई। भारत के सशक्त एयर डिफेंस सिस्टम ने ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ದೇಶದ ಜನ ಏನು ಉತ್ತರವನ್ನ ಬಯಸ್ತಾ ಇದ್ರು ಆ ಉತ್ತರಗಳು ಈಗ ಕ್ಲಿಯರ್ ಕಟ್ ಆಗಿ ಪ್ರಧಾನಿ ಮೋದಿ ಅವರಿಂದ ಸಿಗ್ತಾ ಇದೆ. ಅದೇ ರೀತಿಯಾದಂಥ ಸ್ಟ್ರೇಟ್ ಹಿಟ್ಗಳನ್ನ ಕೂಡ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದಾರೆ. ಒಂದು ಕ್ಲಿಯರ್ ಆಗಿರುವಂಥ ಮೆಸೇಜು ಭಾರತ ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ ಸ್ಟ್ರೇಟ್ ಹಿಟ್ ಆಗಿ ಕೊಡ್ತಾ ಇದ್ದಾರೆ ಅಲ್ವಾ ರವೀಶ್? ಅರುಣ್, ಖಂಡಿತವಾಗಿ ಕೂಡ ಪಾಕಿಸ್ತಾನದ ವಿರುದ್ಧದ ಹೋರಾಟ ಯಾವ ರೀತಿ ಇರುತ್ತೆ, ಅದು ಮುಂದುವರಿಯುತ್ತೆ ಅನ್ನೋ ಸುಳಿವನ್ನ ನರೇಂದ್ರ ಮೋದಿ ಅವರು ಈ ಒಂದು ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಕೇವಲ ಸೇನಾ ಪಡೆಗಳ ದಾಳಿ ಮತ್ತು ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳಿಗೆ ಮಾತ್ರ ಈಗ ಕದನ ವಿರಾಮ ಅಷ್ಟೇ ಅನ್ನೋದನ್ನು ಸಾರಿ ಹೇಳೋದ್ರ ಜೊತೆಗೆ ಮುಂದೆ ಏನಾದರೂ ಪಾಕಿಸ್ತಾನ ಒಂದು ರೀತಿಯಲ್ಲಿ ದಾರಿ ತಪ್ಪಿದ್ರೆ ಅದಕ್ಕೆ ನಮ್ಮ ಮಾರಿ ಹಬ್ಬ ಇದ್ದೇ ಇರುತ್ತೆ ಅಂತಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಪದೇ ಪದೇ ಮಾತೆತ್ತಿದ್ರೆ ನ್ಯೂಕ್ಲಿಯರ್ ಅಂತ ಪಾಕಿಸ್ತಾನ ಎದುರಿಸುವಂಥ ಕೆಲಸ ನಡೆಯಲ್ಲ ಅನ್ನೋದನ್ನು ಕೂಡ ಇವತ್ತು ಪ್ರಧಾನ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಅಂದರೆ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ನಮ್ಮ ಮುಂದೆ ನಡೆಯೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಒಂದು ರೀತಿಯಲ್ಲಿ ಎಚ್ಚರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಪಾಕಿಸ್ತಾನ ಇದೇ ರೀತಿ ಮುಂದೆ ಏನಾದರೂ ದಾರಿ ತಪ್ಪಿದ್ರೆ ನಾವು ಯಾವುದೇ ದೇಶಗಳ ಮುಂದೆ ನಾವು ಮಧ್ಯಸ್ಥಿಕೆ ಮಾತುಕತೆಗೆ ಒಪ್ಪೋದಿಲ್ಲ ಅನ್ನೋ ಖಡಕ್ಕಾಗಿ ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ದಿನಗಳ ಕಾಲ ಏನೆಲ್ಲ ಆಪರೇಷನ್ಸ್ ಆಗಿದೆ ಅದಕ್ಕೆಲ್ಲವೂ ಕೂಡ ನಾವು ಸಾಕ್ಷಿಗಳನ್ನು ಕೊಟ್ಟಿದ್ದೇವೆ. ಜೊತೆಗೆ ಸ್ವದೇಶಿ ನಿರ್ಮಿತ ಒಂದು ಕ್ಷಿಪಣಿಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸ್ವದೇಶಿ ನಿರ್ಮಿತ ಸಶಸ್ತ್ರಗಳೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದಾವೆ ಪಾಕಿಸ್ತಾನದ ಮೇಲೆ. ಹಾಗಾಗಿ ಅದು ನಮ್ಮ ನವಭಾರತದ ಹೆಮ್ಮೆ ಅನ್ನೋದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಅಂದರೆ ಭಾರತದಿಂದ ಎಲ್ಲ ರೀತಿಯ ಸಾಕ್ಷಿಯನ್ನು ಕೂಡ ಕೊಟ್ಟಿದ್ದೇವೆ. ಅಂದರೆ ಪಾಕಿಸ್ತಾನದಲ್ಲಿ ಏನೆಲ್ಲ ನೆಲಸಮ ಆಯಿತು, ಏನೆಲ್ಲ ದಾಳಿ ಆಯಿತು ಅಂತ. ಆದರೆ ಪಾಕಿಸ್ತಾನದಿಂದ ಮಾತ್ರ ಯಾವುದೇ ರೀತಿಯ ಸಾಕ್ಷಿ ಹೊರಗಡೆ ಬರಲೇ ಇಲ್ಲ. ಹಾಗಾಗಿ ಅದು ಸ್ಪಷ್ಟ, ನಮ್ಮ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿದೆ ಅನ್ನೋ ಮಾತುಗಳನ್ನು ಕೂಡ ನರೇಂದ್ರ ಮೋದಿ ಅವರು ಈ ಒಂದು ಭಾಷಣದ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಅರುಣ್, ಆದ್ರೆ ಕ್ಲಿಯರ್ ಕಟ್ ಆಗಿ ಭಾರತ ಹೇಳ್ತಾ ಇರುವಂತ ವಿಚಾರವನ್ನ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಾಕಿಸ್ತಾನ ಇನ್ನು ಮುಂದೆ ಹೇಗೆ ನಡೆದುಕೊಳ್ಳುತ್ತೆ ಅನ್ನೋದರ ಮೇಲೆ ನಿಂತ್ಕೊಳ್ಳುತ್ತೆ. ಪಾಕಿಸ್ತಾನ ಭವಿಷ್ಯವನ್ನ ಉಳಿಸ್ಕೊಳ್ಬೇಕಾದ್ರೆ, ಪಾಕಿಸ್ತಾನ ಬದುಕಬೇಕಾದ್ರೆ, ಅವ್ರು ಯೂಸ್ ಮಾಡಿರುವಂಥದ್ದು ಪಾಕಿಸ್ತಾನ ಬದುಕಬೇಕಾದ್ರೆ ಅಲ್ಲಿರುವಂಥ ಟೆರರಿಸ್ಟ್ಗಳನ್ನು ಕ್ಲೀನ್ ಮಾಡಬೇಕು,
ಆಮೇಲೆ ಏನ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇತ್ತು, ಟ್ರೆಂಡಿಂಗ್ ಅಲ್ಲೂ ಇತ್ತು. ಸಿಂಧೂರ್ ಅಂದ್ರೆ ಏನು, ಸಿಂಧೂರ್ ಅಂದ್ರೆ ಏನು, ಪ್ರಪಂಚದಲ್ಲೆಲ್ಲ ಅದಕ್ಕೆ ಹೇಳ್ತಾರೆ ಭಾವನೆಯ ಪ್ರತಿಕಾರ, ನ್ಯಾಯದ ಪ್ರತಿಜ್ಞೆ ಅಂತ ಹೇಳಿ. ಈ ನ್ಯಾಯದ ಪ್ರತಿಜ್ಞೆ ಅನ್ನೋದಿದೆಯಲ್ಲ, ಇದು ಮುಂದುವರಿಯುತ್ತೆ ಅನ್ನುವಂಥದ್ದು ಸ್ಪಷ್ಟ ಚಿತ್ರಣ ಇದರಲ್ಲಿ ಇದೆ ಅಲ್ವಾ? ಅರುಣ್, ಖಂಡಿತವಾಗಿ ಕೂಡ ಉಗ್ರವಾದಕ್ಕೆ ಆಪರೇಷನ್ ಸಿಂಧೂರ ರೀತಿಯ ಪ್ರತಿಕಾರವೇ ಇನ್ನು ಮುಂದೆ ನಡೆಯುತ್ತೆ ಅನ್ನೋದನ್ನ ಪ್ರಧಾನಿಯವರು ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇದನ್ನ ತಾಯಂದಿರಿಗೆ, ತಂಗಿಯಂದಿರಿಗೆ ಮತ್ತು ಮಕ್ಕಳಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗಾಗಿ ಉಗ್ರವಾದಕ್ಕೆ ಇನ್ನು ಮುಂದೆ ಭಾರತದಲ್ಲಿ ಆಪರೇಷನ್ ಸಿಂಧೂರ ಮಾದರಿಯಲ್ಲೇ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಆಕ್ಷನ್ಗೆ ರಿಯಾಕ್ಷನ್ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದರೆ ಪಾಕಿಸ್ತಾನ ಉಗ್ರವಾದವನ್ನು ಬೆಂಬಲಿಸಿಕೊಂಡು ಎಲ್ಲೋ ಒಂದು ಕಡೆ ಭಾರತದ ಮೇಲೆ ಒಂದು ರೀತಿಯಲ್ಲಿ ವಾರನ್ನು ಶುರು ಮಾಡೋದಕ್ಕೆ ಹೊರಟಿತ್ತು. ಆದರೆ ನಾವು ಅವರ ತಲೆ ಮೇಲೆ ಹೊಡೆದಿದ್ದೀವಿ. ಅದಾದ ಬಳಿಕ ಪಾಕಿಸ್ತಾನ ಒಂದು ರೀತಿಯಲ್ಲಿ ಅಂಗಲಾಚಿಕೊಂಡು ನಮ್ಮ ಕದನ ವಿರಾಮಕ್ಕೆ ಬಂತು ಅನ್ನೋ ಮಾತುಗಳನ್ನು ಕೂಡ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ, ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತೆ ಅನ್ನೋ ಮಾತುಗಳನ್ನು ಹೇಳೋದ್ರ ಜೊತೆಗೆ ಯಾವುದೇ ರೀತಿಯ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಏನು ನಿರ್ಬಂಧ ಇತ್ತು ಅದು ಮುಂದುವರಿಯುತ್ತೆ. ಅಂದರೆ ವಾಟರ್ ಮತ್ತು ಬ್ಲಡ್ ಎರಡೂ ಕೂಡ ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಾಟರ್ ಒಂದು ಸಿಂಧೂ ನದಿಯ ನಿರ್ಬಂಧ ಏನಿದೆ ಅದು ಕೂಡ ಮುಂದುವರಿಯುತ್ತೆ. ಜೊತೆಗೆ ಟ್ರೇಡ್ ಮತ್ತು ಟೆರರ್ ಎರಡೂ ಕೂಡ ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಈ ಒಂದು ವ್ಯಾಪಾರ ನಿರ್ಬಂಧ ವಿಚಾರದಲ್ಲಿ ಭಾರತ ಯಾವ ರೀತಿ ಕ್ರಮ ತೆಗೆದುಕೊಂಡು ಅದು ಕೂಡ ಮುಂದುವರಿಯುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದರೆ ಪಾಕಿಸ್ತಾನದ ಜೊತೆ ಶಾಂತಿ ಮಾತುಕತೆ ಸಾಧ್ಯವೇ ಇಲ್ಲ. ಹಾಗಾಗಿ ಈಗ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅದೇ ರಿಯಾಕ್ಷನ್ ಮುಂದೆ ಕೂಡ ಇರುತ್ತೆ ಅಂತ ಕೂಡ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಅರುಣ್, ರವೀಶ್ ಇನ್ನೂ ಒಂದು ಮಾತು ಹೇಳ್ತಾರೆ, ಪಾಕಿಸ್ತಾನದ ಜೊತೆಗೆ ಮಾತನಾಡಬೇಕು ಅನ್ನೋದೇ ಆದ್ರೆ ಎರಡೇ ವಿಚಾರ. ಒಂದು, ಟೆರರಿಸ್ಟ್ಗಳ ವಿಚಾರದಲ್ಲಿ ಮಾತುಕತೆ. ಎರಡನೆಯದ್ದು POK ಮೇಲಿರುವಂತ ವಿಚಾರ. ಕ್ಲಿಯರ್ ಕಟ್ ಆಗಿ POK ವಿಚಾರದಲ್ಲಿ ಇಡೀ ದೇಶದ ಜನ ಏನು ಕೇಳ್ತಾ ಇದ್ರು ಆ ವಿಚಾರದಲ್ಲಿ ಕ್ಲಿಯರ್ ಆಗಿರುವಂತ ಮೆಸೇಜ್ ಈಗ ಮೋದಿ ಅವರು ಮಾತನಾಡಿದ್ರು. ಬಹಳ ದಿನಗಳ ನಂತರ, ಬಹಳ ವರ್ಷಗಳ ನಂತರ ಆಲ್ಮೋಸ್ಟ್ ಆಲ್ POK ವಿಚಾರವನ್ನ ತಂದಿಟ್ಟಿರೋದಲ್ವಾ ರವೀಶ್? ಅರುಣ್, ಖಂಡಿತವಾಗಿ ಕೂಡ ಅಂದರೆ ಆಪರೇಷನ್ POK ಕೂಡ ಮುಂದಿನ ದಿನಗಳಲ್ಲಿ ಇರುತ್ತೆ ಅನ್ನೋ ಸ್ಪಷ್ಟವಾದ ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಪಾಕಿಸ್ತಾನ ಬಾಲ ಬಿಚ್ಚಬಾರ್ದು. ಈಗ ಹೇಗೆ ಒಂದು ರೀತಿಯಲ್ಲಿ ಅಂಗಲಾಚಿಕೊಂಡು ಬಂದಿದೆ ಅದೇ ರೀತಿ ಮುಂದುವರಿಬೇಕು. ಒಂದು ವೇಳೆ ಕದನ ವಿರಾಮದ ಮಾತುಕತೆಗಳನ್ನು ಉಲ್ಲಂಘನೆ ಮಾಡೋದಾದರೆ ಖಂಡಿತವಾಗಿ ಕೂಡ ನಮಗೆ ಎಲ್ಲದರ ಮೇಲೂ ಕೂಡ ಪ್ರಭುತ್ವ ಇದ್ದೇ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಆಪರೇಷನ್ POK ಅನ್ನೋ ಮಾತುಗಳನ್ನು ಕೂಡ ಸುಳಿವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಬೆದರಿಕೆಗೆ ನಾವು ಬಗ್ಗೋದಿಲ್ಲ ಮತ್ತು ಯಾವುದೇ ದೇಶದ ಸಂಧಾನವನ್ನು ಇನ್ನು ಮುಂದೆ ನಾವು ಒಪ್ಪೋದಿಲ್ಲ ಮತ್ತು ಅದರ ಬಳಿಯೂ ಕೂಡ ಹೋಗೋದಿಲ್ಲ ಅನ್ನೋದು ಹೇಳೋದ್ರ ಜೊತೆಗೆ ನಮ್ಮ ಭಾರತದಿಂದ ಯಾವ ಕೆಲಸ ಆಗಬೇಕು ಅದು ಪಾಕಿಸ್ತಾನದ ವಿರುದ್ಧ ನಡೆಯುತ್ತೆ ಅಂತಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಅಲರ್ಟ್ನೆಸ್ ಏನಿದೆ ಸೇನೆಗಳದು ಅದು ಕೂಡ ಮುಂದುವರಿಯುತ್ತೆ, ಯಾವುದೂ ಕೂಡ ನಿಲ್ಲೋದಿಲ್ಲ ಅನ್ನೋ ಸುಳಿವನ್ನು ಕೂಡ ತಮ್ಮ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ನರೇಂದ್ರ ಮೋದಿ ಅವರ ಭಾಷಣ ಅಂದರೆ 40 ನಿಮಿಷ 1 ಅವರ್ ಇರುತ್ತೆ. ಆದರೆ ಈಗ ಎಲ್ಲ ಒಂದು ಕಡೆ 25 ನಿಮಿಷದೊಳಗಡೆ ಏನೆಲ್ಲ ಹೇಳಬೇಕು, ಏನೆಲ್ಲ ಎಚ್ಚರಿಕೆಯನ್ನು ಕೊಡಬೇಕು ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪಾಕಿಸ್ತಾನ ಏನು ಸುಮ್ಮನೆ ಬುರುಡೆ ಬಿಡ್ತಾ ಇದೆ ಅಂದರೆ ನಾವು ವಿನ್ ಆದ್ವಿ ಅಂತ, ಅದು ಬಹಿರಂಗವಾಗಿ ಯಾವುದೇ ರೀತಿ ಒಂದು ಸಾಕ್ಷಿಯನ್ನು ಕೂಡ ಕೊಡದೆ ಎಲ್ಲೋ ಒಂದು ಕಡೆ ವಿಕ್ಟ್ರಿ ಸಿಂಬಲ್ ಅನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಆದರೆ ನರೇಂದ್ರ ಮೋದಿ ಅವರು ನಮ್ಮ ಸೇನೆ ಎಲ್ಲ ರೀತಿಯ ಸಾಕ್ಷಿಗಳನ್ನು ಕೊಟ್ಟಿದೆ ಅನ್ನೋ ಹೇಳೋದ್ರ ಜೊತೆಗೆ ಮುಂದೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಯಾವ ರೀತಿ ಇರುತ್ತೆ ಅಂತ ಕೂಡ ಸ್ಪಷ್ಟವಾಗಿ ಆ ಒಂದು ಸುಳಿವನ್ನ ತಮ್ಮ ಭಾಷಣದಲ್ಲಿ ನೀಡಿರ್ತಕ್ಕಂಥದ್ದು. ಅರುಣ್.